ಮೊದಲು ಪರಪ್ಪನ ಅಗ್ರಹಾರದಲ್ಲಿದ್ದಾಗಲೂ ಕೂಡ ಇದೇ ರೀತಿಯ ಸುದ್ದಿಗಳು ಹೊರಬರ್ತಾ ಇದ್ವು. ದರ್ಶನ್ 10 kg ತೂಕ ಕಡಿಮೆ ಆದ್ರು, ಪುಸ್ತಕದ ಮೊರೆ ಹೋದ್ರು, ಊಟಕ್ಕಾಗಿ ಹಪಾಪಿಸ್ತಿದ್ದಾರೆ ಅಂತ ಹೇಳಿ ಅದಾದ್ಮೇಲೆ ಅದ್ ಮೇಲ್ನೋಟಕ್ಕೆ ಹಂಗೆ ಕಾಣಿಸಿದ್ರು ಕೂಡ ಒಳಗೊಳಗೆ ರಾಜಾತಿಥ್ಯವನ್ನ ಪಡಿತಾ ಇದ್ರು, ಒಳಗೊಳಗೆ ಬಾಲವನ್ನ ಬೆಚ್ಚಿದ್ರು. ಬಳ್ಳಾರಿ ಜೈಲಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗುತ್ತೆ. ದೇಶಕ್ಕತೆ ಇಷ್ಟೇ ಕಣಮ್ಮ, ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ದರ್ಶನ್ ಅನ್ನ ನೆನಪು ಮಾಡಿಕೊಂಡು ನಟ ವಿನೋದ್ ಪ್ರಭಾಕರ್ ಮಾತನಾಡಿದ್ದಾರೆ. ದರ್ಶನ್ ನನ್ನ ಸ್ನೇಹಿತ, ಕಷ್ಟ ಕಾಲದಲ್ಲಿ ನೆನೆಯುವವನೇ ನಿಜವಾದ ಸ್ನೇಹಿತ, ಹೀಗಂತ ಪಬ್ಲಿಕ್ ಟಿವಿಯ ಜೊತೆಗೆ ವಿನೋದ್ ಪ್ರಭಾಕರ್ ಮಾತನಾಡಿ. ರಿಲೀಸ್ ಆಯ್ತು, ನಾನು ಅವರ ಪ್ರತಿ ಸಿನಿಮಾಗಳನ್ನು ಫಸ್ಟ್ ಡೇ ನೋಡ್ತೀನಿ, ಅದೇ ರೀತಿಯಾಗಿ ಇವತ್ತು ಸಿನಿಮಾ ನೋಡಕ್ ಬಂದಿದ್ದೀನಿ. ದರ್ಶನ್ ಇರ್ಲಿ ಇಲ್ದೇ ಇರ್ಲಿ ಆ ಅಭಿಮಾನವನ್ನ ತೋರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಹಲೋ ಹೇಳಿ, ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಹತ್ತೋ ಜೀಪು ಯೋ, ನನ್ನನ್ನ ಜೀಪ್ ಹತ್ತೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. 2 ದಿನದಲ್ಲಿ ಬೇಲ್ ತಗೊಳ್ತೀನಿ, 2 ತಿಂಗಳಲ್ಲಿ ಕೇಸ್ನ ಪುಡಿ ಮಾಡ್ಕೊಂಡು ಆಚೆ ಬರ್ತೀನಿ. 2 ದಿನದಲ್ಲಿ ಬೇಲ್ ತಗೊಳ್ತೀನಿ, 2 ತಿಂಗಳಲ್ಲಿ ಕೇಸ್ನ ಪುಡಿ ಮಾಡ್ಕೊಂಡು ಆಚೆ ಬರ್ತೀನಿ. और अभी तो रुको, क्लाइमैक्स अभी बाकी है. ಆದಷ್ಟು ಬೇಗ ಬೇಲ್ ತಗೊಂಬ ಅಂತ ಹೇಳಿದ್ರಲ್ಲ, ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಸ್ಪೆಷಲ್ ಆಗಿ ಸ್ಪೆಷಲ್ ಖಾರ ಹಾಕ್ಸಿ ತಂದಿದ್ದೀನಿ. ಏನು ಬೇಲು? ಲೇ, ಕೋರ್ಟ್ ಇಂದ ಬೇಲ್ ತಗೊಂಬಾರೋ ಅಂದ್ರೆ ಫುಟ್ಪಾತ್ ಇಂದ ಬೇಲ್ಪುರಿ ತಗೊಂಡ್ ಬಂದಿದ್ಯಲ್ಲೋ. ಕಚಡ ಕಂತ್ರಿ ನಾಯಿ ನನ್ ಮಕ್ಳ, ನಿಮ್ಮಂತವ್ರನ್ನ ನನ್ ಶಿಷ್ಯ ಅಂತ ಅನ್ಕೊಂಡಲ್ಲೋ. ನನ್ನ ಚಪ್ಲಿಲಿ ನಾನೇ ಹೊಡ್ಕಪ್ಪ, ಎಲ್ಲ ಚಪ್ಲಿ ಬಾಬಾ ಬಾಪ. ಅಯ್ಯ, ಸ್ಪೆಷಲ್ ಖಾರ ಜಾಸ್ತಿ ಆಗೋಯ್ತು. ಸಾಂಬಾರ ಆಪೇನಗೆ. ಮನೇಲಿ ಹೆಣ್ಮಕ್ಳು, ನಿಮ್ಮ ಗಂಡ ಅಥವಾ ನಿಮ್ಮ ಮಗ ನೀವು ಮಾಡಿಕೊಟ್ಟ ಅಡಿಗೆಯನ್ನು ನೋಡಿ ಇದನ್ನು ಮಾಡಿದ್ಯಾ ಅದನ್ನು ಮಾಡಿದ್ಯಾ ಅಂದರೆ ತಿನ್ನಯ್ಯ ಸುಮ್ಮನೆ. ದರ್ಶನ್ ಹೈಕೋರ್ಟ್ಗೆ ಹೋದ್ರೂ ಮನೆ ಊಟ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನಿ.